ನನ್ನ ಜೊತೆಲಿ ನಟ ಲೂಸ್ ಮೋದೆ ಯೋಗಿ ಇದ್ದಾರೆ. ಚಿತ್ರರಂಗದಲ್ಲಿ 20 ವರ್ಷ ಕಂಪ್ಲೀಟ್ ಆಗಿದ್ದಾರೆ. ಅದ್ರ ಜೊತೆಗೆ 50 ಸಿನಿಮಾ ಹಂತಕ್ಕೂ ಬಂದಿದ್ದಾರೆ. ಸೊ ಒಂದಷ್ಟು ವಿಚಾರಗಳನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ಕಂಗ್ರ್ಯಾಚುಲೇಷನ್, 20 ವರ್ಷಗಳ ಪೂರೈಕೆ, ಜೊತೆಗೆ 50 ಸಿನಿಮಾನು ಮುಗಿಸಿದ್ದೀರಾ, ಮತ್ತೊಂದು ಸಿನಿಮಾಗೂ ಸಜ್ಜಾಗಿದ್ದೀರಾ. ಏನ್ ಅನಿಸುತ್ತಾ ಆ 20 ವರ್ಷಗಳ ಜರ್ನಿಯನ್ನ ನೆನೆದರೆ? ಖುಷಿ ಆಗತ್ತೆ. ಅಂಡ್ 20 ವರ್ಷ ಆಯ್ತಲ್ಲ ಅನ್ನೋದು ಒಂದು ಆಶ್ಚರ್ಯ, ಎಷ್ಟು ಬೇಗ ಆಯ್ತು ಅನ್ನೋದು. ಇನ್ನ ಈಗ ರೀಸೆಂಟ್ ಆಗಿ ಏನೋ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ಅನ್ನೋ ತರ ಒಂದು ಫೀಲಿಂಗ್ ಇದೆ. ಬಿಕಾಸ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನಾನು ಇಂಡಸ್ಟ್ರಿಗೆ ಬರ್ತೀನಿ ಅಥವಾ ಬಂದಾದ್ಮೇಲೆ ಈ ತರದ್ ಒಂದು ನನ್ನ ಜೀವನದಲ್ಲಿ ನಡೆಯುತ್ತೆ, ಇಷ್ಟು ಲಾಂಗ್ ಜರ್ನಿ ಅನ್ನೋದು ಗೊತ್ತಿರ್ಲಿಲ್ಲ ನನಗೆ. ಸೊ ಆಗ್ತಿದೆ, ತುಂಬಾ ಖುಷಿ ಆಗಿದ್ದೀನಿ. 20 ವರ್ಷಗಳಲ್ಲಿ ಏನ್ ಕಲ್ತ್ರಿ? ಕಲ್ತಿದ್ದು ತುಂಬಾನೇ ಇದೆ. ಅಂದ್ರೆ ಇನ್ ಡೀಟೇಲ್ ಆಗಿ ಬೇಕು ಅಂದ್ರೆ ನಾನು ಒಂದು ಸಪ್ರೇಟ್ ಶೋ ಮಾಡೋಣ, ಅಲ್ಲಿ ಹೇಳ್ತೀನಿ. ಬಟ್ ನನ್ಗಿದೊಂದು ಫೀಲಿಂಗ್ ತುಂಬ ಚೆನ್ನಾಗಿದೆ ಈಗ. ಈಗ ಮತ್ತೆ ನಂಬರ್ ಹೇಳಬೇಕು ಅಂದರೆ 1, 2, 3 ಶುರು ಮಾಡಿ ಇವಾಗ 9ನೇ ನಂಬರಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದೊಂದು ಫೀಲಿಂಗ್ ಇದೆ. ಆ್ಯಂಡ್ ತುಂಬ ಒಂದು ಒಳ್ಳೆ ಫ್ಯೂಚರ್ ಕಾಣಿಸ್ತಿದೆ ನನಗೆ, ಅದನ್ನು ಮಾತ್ರ ಹೇಳ್ಬೋದು. 50 ಸಿನಿಮಾ ಸುಲಭ ಅಲ್ಲ, ಸೋಲು ಗೆಲುವು ಅದ ನೆಕ್ಸ್ಟ್. 50 ಅನ್ನುವಂಥದ್ದು ಒಬ್ಬ ನಟನ ಬಾಳಲ್ಲಿನೇ ಒಂದು ಮೈಲಿಗಲ್ಲು. ಸೊ ಆ ಒಂದು ಸಿನಿಮಾ ತುಂಬಾ ವಿಶೇಷವಾಗಿತ್ತು. ಇದು ನೋಡಿದಾಗ ಇನ್ನೂ ಬೇರೆ ತರಹದ ಸಿನಿಮಾ ಅಂತ ನಮಗನಿಸ್ತಿದೆ ಫಾರ್ ಎವರ್. ಹೌದು, ಖಂಡಿತವಾಗ್ಲೂ ಬೇರೆ ಥರದ್ದೇ ಇರುತ್ತೆ. ಕಿಂಗ್ ಬೇರೆ ಥರದ ಸಿನಿಮಾ, ಇದು ಬೇರೆ ಥರದ ಸಿನಿಮಾ. ಆ್ಯಂಡ್ ಇದು ಒಂದು ಕಂಪ್ಲೀಟ್ ಒಂದು ಲವ್ ಸ್ಟೋರಿ. ಆ್ಯಂಡ್ ಈ ಬೈಕ್ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿರೋ ಅಂಥವ್ರದೊಂದು. ಸೊ ಇದ್ರ ಮೇಲೆ ನಡೆಯುತ್ತೆ ಇದು ಸಿನಿಮಾ. ಯೋಗಿ ಅವ್ರನ್ನ ಇಂಡಸ್ಟ್ರಿ ಯಾವ ರೀತಿ ಬಳಸ್ಕೊತಾ ಇದೆ, ಆ ರೀತಿ ಬಳಸ್ಕೊಂಡಿಲ್ವ ಅಂತ ನಮಗನ್ಸುತ್ತೆ. ಯಾಕಂದ್ರೆ ಒಂದು ಚಿಕ್ಕ ಪಾತ್ರ ಇವತ್ತು ಇಲ್ಲಿಗೆ ಬಂದಿದ್ದೀರ ಅಂದ್ರೆ ಅದರಿಂದ ಒಂದು ಕಲೆ ಇಲ್ದಿರ ಇಷ್ಟು ದೂರ ಬರೋದಕ್ಕಾಗಲ್ಲ. ಅದನ್ನ ನಾನು ಹೇಳೋದಕ್ಕಾಗಲ್ಲ, ಜನ ಇಷ್ಟಪಟ್ರಲ್ಲ. ಸೊ ಅದನ್ನ ನಾನು ಹೇಳ್ಬೋದು. ಆ್ಯಂಡ್ ಅವಕಾಶಗಳು ಸಿಗ್ತಾ ಇತ್ತು. ಬಟ್ ನನಗೆ ಎಲ್ರಿಗೂ ಗೊತ್ತಿದೆ, ಅದು ನನ್ನದೇ ಆದಂಥ ಒಂದಷ್ಟು ಕಮಿಟ್ಮೆಂಟ್ಗಳು ಇದ್ದಿದ್ದೊಂದು ಕಾರಣಕ್ಕೆ ನಾನೇ ಚಾಯ್ಸ್ ಬೇರೆ ಥರ ಆಗಿತ್ತು. ಸೊ ಇವಾಗಿರೋ ಇದರಲ್ಲಿ ನನಗೆ ಯಾವುದೇ ರೀತಿಯಾದ ಒಂದು ಪ್ರೆಷರ್ ಇಲ್ಲ ಲೈಫಲ್ಲಿ. ಸೊ ತುಂಬ ನನ್ಗೇನು ಬೇಕು ನಾನು ಅದನ್ನು ಮಾಡ್ಬೋದು. ಸೊ ಆ ರೀತಿ ಇದ್ದಾಗ ಒಳ್ಳೊಳ್ಳೆ ಸಿನಿಮಾಗಳನ್ನ ಆಯ್ಕೆ ಮಾಡೋ ಅಂತ ಏನು ಹೇಳ್ತೀವಿ, ಒಂದು ಪ್ರಕ್ರಿಯೆನಲ್ಲಿ ನಡೀತಾ ಇದೆ ಇವಾಗ. ಸೊ ನಡೆಯತ್ತೆ, ಎಲ್ಲ ಚೆನ್ನಾಗಾಗತ್ತೆ, ಧೈರ್ಯವಾಗಿರ್ಬೇಕಷ್ಟೆ. ಈ ಹಿಂದಿನ ಯೋಗಿನ ನಾವು ನೋಡ್ಲಿಲ್ಲ ಯಾವುದರಲ್ಲಿ, ಕಿಂಗ್ ಅಲ್ಲಿ. ಸೊ ಆ ಒಂದು ಪಾತ್ರಗಳ ಆಯ್ಕೆ, ಪಾತ್ರಗಳ ಬದಲಾವಣೆ, ಅದರ ಪ್ರಕ್ರಿಯೆ ಬಗ್ಗೆ ಮಾತಾಡೋದಾದ್ರೆ ಕಿಂಗ್ ಅಗೇನ್ ನನಗೆ ವೆರಿ ಸರ್ಪ್ರೈಸಿಂಗ್ ಸಿನಿಮಾ ಕಿಂಗ್. ಯಾಕಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಥರದ್ದೊಂದು ಸಿನಿಮಾ ನನ್ನ ಒಂದು ಲೈಫಲ್ಲಿ ನನಗೆ ಸಿಗುತ್ತೆ ಅವಕಾಶ, ನಾನು ಅದನ್ನು ಮಾಡ್ತೀನಿ ಅನ್ನೋದು ನನಗೆ ಕನಸಲ್ಲೂ ಇರಲಿಲ್ಲ. ಸೊ ಆ ಇಡೀ ಟೀಮ್ ಬಂದು ನನ್ನ ಅಪ್ರೋಚ್ ಮಾಡಿ ಈ ಥರದ್ದೊಂದು ಅಂದ್ಕೊಂಡಿದ್ವಿ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು ನನಗೆ. ಆ್ಯಂಡ್ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಸಿನಿಮಾ ಪ್ಲ್ಯಾನ್ ಆಗ್ತಿದೆ. ಅದು ಸದ್ಯದಲ್ಲೇ ಅದರದ್ದು ಇನ್ನೊಂದಷ್ಟು ವಿಷಯಗಳನ್ನ ನಿಮಗೆ ತಿಳಿಸ್ತೀವಿ. ನಿಮಗೆ 50ನೇ ಸಿನಿಮಾ ಕಿಂಗ್ ನಿರೀಕ್ಷೆ ಇರಲಿಲ್ಲ ಅಂದ್ರೆ ನಮಗೂ ಕೂಡ ಫಾರ್ ಎವರ್ ಈ ರೀತಿಯಾದಂತ ನಿರೀಕ್ಷೆ ಇರಲಿಲ್ಲ. ಒಂದು ಸಿನಿಮಾದ ಪೋಸ್ಟರ್ 101 ಕಥೆ ಹೇಳ್ತಿದೆ. ಹೌದು, ನಾವೇನೇ ಪೋಸ್ಟರ್ ಬಿಟ್ರು ಅದರಲ್ಲಿ ತುಂಬ ಕ್ವಶನ್ ಮಾರ್ಕ್ಸ್ ಇರಬೇಕು. ಸೊ ಅದನ್ನ ನೀವು ಹೇಳ್ತಿದ್ದೀರಾ ಅಂದಮೇಲೆ ಡೆಫಿನೆಟ್ಲಿ ಎಸ್, ನಾವು ಇದರಲ್ಲಿ ಪೋಸ್ಟರಲ್ಲೇ ಗೆದ್ದಿದ್ದೀವಿ. ಮೊದಲನೇ ಪೋಸ್ಟರ್ ಏನು ಬೇಕು ನಾವು ಏನು ಗೆಲ್ಬೋದು ಅನ್ಕೊಂಡಿದ್ವಿ ಅದನ್ನ ನಾವಿಲ್ಲಿ ಅದನ್ನ ಸಾಧಿಸಿದ್ದೀವಿ. ಸೊ ಇನ್ನು ಮುಂದಕ್ಕೆ ಎಷ್ಟು ಕೇರ್ಫುಲ್ ಆಗಿ ನಾವು ಸಿನಿಮಾ ಮಾಡ್ತೀವಿ ಅನ್ನೋದು ಟೀಮ್ ಡಿಸೈಡ್ ಮಾಡ್ಕೊಳ್ಳೋದು. ಯೋಗಿ ಅವರು ಈ ಒಂದು ಸಿನಿಮಾದಲ್ಲಿ ಬೈಕ್ ಲವರ? ಹೌದು, ಬೈಕ್ ಲವರ್. ಹೌದು. ನಿಜ ಜೀವನದಲ್ಲಿ ಅವಾಗಿದ್ದೆ, ಇವಾಗ ಅದು ಕ್ರೇಜ್ ಎಲ್ಲ ಹೊಟ್ಟೋಯ್ತು. ಇವಾಗ ಆರಾಮಾಗಿ ಕಾರಲ್ಲಿ ಕುತ್ಕೊಂಡು ಓಡಾಡ್ಕೊಂಡಿರ್ಬೇಕು ಅಂತ ಆಸೆ ಅಷ್ಟೇ. ವಯಸ್ಸಾಯ್ತು ಅಂತನಾ? ಆಯ್ತಲ್ಲ, 36 ಆಯ್ತು. ಇನ್ನೇನ್ ಮಾಡ್ಬೇಕು, ಎಲ್ಲ ಮಾಡಿದ್ದಾಯ್ತಲ್ಲ. ಸೊ ಇವಾಗ ಆರಾಮಾಗಿರೋಣ. ಓಡ್ಸಕ್ ಒಬ್ಬ ಇದ್ದಾನೆ, ಸೊ ಅವ್ನು ಓಡಿಸ್ತಾನೆ, ಎಲ್ ಬೇಕಾನು ಕರ್ಕೊಂಡು ಹೋಗ್ತಾನೆ, ಬರ್ತಾನೆ, ಸಾಕು ಅಷ್ಟಿದ್ರೆ. ಈ ಒಂದು ಪೋಸ್ಟರ್ ನಮಗೆ ಎಷ್ಟೊಂದು ಹುಳ ಬಿಟ್ಟಿದೆ ತಲೆಗೆ. ಮನೇಲಿ ಏನಂದ್ರು, ಮಗಳು ಏನಂದ್ರು, ಮತ್ತೆ ವೈಫು ಆ ಒಂದು ಸಿನಿಮಾದ ಫೋಟೋ ಶೂಟ್ ನೋಡಿ ಆ ಪೋಸ್ಟರ್ ನೋಡಿರ್ತಾರೆ ಮೇ ಬಿ. ಏನ್ ಬಂತು ರಿವ್ಯೂ ಮನೆ ಕಡೆಯಿಂದ? ವೈಫ್ ನೋಡಿ ಅವಳು ಸೇಮ್ ರಿಯಾಕ್ಷನ್ ಕೊಟ್ಟಿದ್ದು. ಏನ್ ಮಾಡ್ತಾ ಇದೆಯಾ ಈ ಸಿನಿಮಾದಲ್ಲಿ ಅಂತಾನೆ ಅವಳು ಕೇಳಿದ್ದು. ಅಂಡ್ ಮಗಳಿಗಿನ್ನೂ ತೋರಿಸಿಲ್ಲ ನಾನು. ಸೊ ಈಗ ಹೋದ್ಮೇಲೆ ತೋರಿಸ್ತೇನೆ ಅವಳಿಗೆ. ಸೊ ನನಗೆ ಸಿಕ್ಕಿದ್ದೆ ಇದು ಇವತ್ತು ಮಧ್ಯಾಹ್ನ. ಸೊ ಅವಳು ಇರ್ಲಿಲ್ಲ ಮನೆಯಲ್ಲಿ, ಸ್ಕೂಲಲ್ಲಿ ಇದ್ಲು. ಸೊ ಹಂಗಾಗಿ ತೋರ್ಸಕ್ಕಾಗಿಲ್ಲ. ಈಗ ಹೋಗ್ಬಿಟ್ಟು ತೋರಿಸ್ತಿದ್ದೆ ಅವಳು. ವೆಯ್ಟು ಲಾಸ್ ಆದಂಗೆ ಕಾಣಿಸ್ತಿದೆ ಸಿನಿಮಾದ ಪೋಸ್ಟರ್ ಅಲ್ಲಿ. ಹೇರ್ ಸ್ಟೈಲ್ ಬೇರೆ ಇದೆ. ಸೊ ಪಾತ್ರದ ತಯಾರಿ ಹೇಗಿತ್ತು? ಎಷ್ಟು ದಿನಗಳ ಕಾಲ ತಗೊಂಡ್ರಿ? ಅದು ಸಾಕಷ್ಟು ಕೆಲಸ ನಡೆದಿದೆ ಅದರಿಂದ. ಅದೆಲ್ಲ ನಾವು ಯಾವತ್ತು ನೆಕ್ಸ್ಟ್ ಒಂದು ಟ್ರೇಲರ್ ಲಾಂಚ್ ಮಾಡ್ತೀವಿ, ಅವಾಗ ಎಲ್ಲ ವಿಷಯಗಳು ಹೇಳ್ತೀವಿ. ಇವಾಗಲೇ ಜಾಸ್ತಿ ಹೇಳೋದು ಬೇಡ.
ಸೊ ದಯವಿಟ್ಟು ನೀವು ಸಹಕರಿಸಿದ್ರೆ ತುಂಬ ನಮಗೂ ಒಳ್ಳೇದಾಗತ್ತೆ. ವೆಯ್ಟ್ ಏನಾರು ಲಾಸು ಗೇನು ಈ ತರದ ಒಂದು ಪಾತ್ರದ ತಯಾರಿ, ಯಾಕಂದ್ರೆ ಆ ಸಿನಿಮಾದ ಪೋಸ್ಟರ್ ಮತ್ತೆ ಈಗಲೂ ನೋಡಿದ್ರೆ ಸ್ವಲ್ಪ ಚೇಂಜಸ್ ಇದೆ ಬಾಡಿಲಿ. ಚೇಂಜಸ್ ಡೆಫಿನೆಟ್ಲಿ ಇದೆ. ಈಗ ಆ, ಈ, ಜಾಸ್ತಿ ಹೇಳಕ್ಕಾಗಲ್ಲ ವಿಷಯ, ನೀನು ಎಷ್ಟೇ ಕೆತ್ಕೋದ್ರು ಅಲ್ಲಿಗೆ ನಿಲ್ಲುತ್ತೆ ಅದು. ನಾನು ಆಗ್ಲೇ ಡೈರೆಕ್ಟರ್ಗೆ ಒಂದು ಮಾತು ಕೇಳಿದೆ, ಯಾಕೆ ಯೋಗಿ ಅವ್ರು ನಿಮ್ ತಲೆಗೆ ಬಂದ್ರು, ಇಲ್ಲ ನಾನು ಕತೆ ಮಾಡಿದೆ ಅಂತ. ಕತೆ ನಿಮಗ್ ಬಂತ ಇಲ್ವಾ, ನಿಮ್ನ ನೋಡಿ ಕತೆ ಹುಟ್ಟಿರೋದಾ ಅಂತ. ಇದು 3 ವರ್ಷದಿಂದ ನಾನು ನಮ್ಮ ಡೈರೆಕ್ಟರ್ ಹೋಗಿ ಟ್ರಾವೆಲ್ ಮಾಡ್ತಾ ಇದ್ವಿ. ಇವ್ರು ಕಥೆ ಹೇಳೋರು ಎಕ್ಸ್ಪ್ಲೇನ್ ಮಾಡ್ತಿರೋ, ನಾನು ಕೇಳಿಸ್ಕೊತಿದ್ದೆ. ಓಕೆ, ಯಾಕೆ ಟ್ರೈ ಮಾಡಬಾರ್ದು, ನಾವೇ ಮಾಡ್ಬೋದಲ್ಲ ಸಿನಿಮಾ ಅಂತ ನಾವು ಪ್ಲ್ಯಾನ್ ಮಾಡಿದಾಗ ಈ ಸಿನಿಮಾ ಆಯಿತು ಮಾಡೋಣ ನಾವೇ ಅಂತ ಡಿಸೈಡ್ ಮಾಡಿ, ಸೊ ಇವಾಗ ಈ ಮಟ್ಟಕ್ಕೆ ಬಂದು ನಿಂತಿದೆ. ನಾಳೆ ಬೆಳಗ್ಗೆನೇ ಶೂಟಿಂಗ್ ಶುರು, ಇನ್ನು ಕಂಟಿನ್ಯೂಸ್ ಒಂದು 20 ಡೇಸ್ ಒಂದು ಸ್ಕೆಡ್ಯೂಲ್ ಮಾಡ್ತಾ ಇದ್ದೀವಿ ಈಗ. ಸೊ ಎಷ್ಟು ದಿನ ಇಲ್ಲಿ ಬೆಂಗಳೂರಿನಲ್ಲಿ ಪ್ಲಾನ್ ಮಾಡಿದ್ರೆ, ಬೇರೆ ಏನಾದ್ರು? ಈಗ ಒಂದು ಟ್ರೆಂಡ್ ಬಂದ್ಬಿಟ್ಟಿದೆ, ಪ್ಯಾನ್ ಇಂಡಿಯಾ ಅನ್ನುವಂತ ಒಂದು ಟ್ರೆಂಡ್. ಆ ಟ್ರೆಂಡ್ಗೆ ತಕ್ಕನಾಗಿ ಕೋಟ್ಯಾಂತರ ರೂಪಾಯಿ ಸೆಟ್ ಹಾಕೋದು, ಈ ರೀತಿಯಾದಂಥದ್ದು. ಸೊ ಆ ರೀತಿಯಾದಂಥ ಪ್ರಯೋಗ ಏನಾದರೂ ನಿಮ್ಮಲ್ಲೂ ಇದೆಯಾ, ಅಥವಾ ಲೈವ್ ಲೊಕೇಶನ್ ಅಲ್ಲೇ ಇರ್ತೀರಾ? ಈ ಸಿನಿಮಾಗೆ ಆ ಥರದ್ದೇನು ಅವಶ್ಯಕತೆ ಇಲ್ಲ. ಇಲ್ಲದೆ ಇರೋದ್ರಿಂದ ಲೈವ್ ಲೊಕೇಶನಲ್ಲೇ ಶೂಟ್ ಮಾಡ್ತೀವಿ. ಒಂದು 5 ದಿನ ಕೇರಳಾಗೆ ಹೋಗ್ತಾ ಇದ್ದೀವಿ. ಅದು ಆ ಥರದ್ದು ಅಂದರೆ ನಮಗೆ ನಾವು ಸೆಟ್ ಹಾಕಿ ಮಾಡೋ ಥರದ್ದು ಯಾವುದೂ ಇಲ್ಲ ಇದರಲ್ಲಿ. ನಮಗೆ ನೇಚರ್ ಕ್ಯಾಪ್ಚರ್ ಮಾಡ್ತೀವಿ. ಸೊ ನಮ್ಗೇನು ಡೇ ಟು ಡೇ ಲೈಫಲ್ಲಿ ಏನು ನೋಡ್ತೀವಿ ಅದನ್ನೇ ತೋರಿಸ್ತೀವಿ. ನಾವು ಯಾವುದೇ ಒಂದು ಡ್ರೀಮ್ ವರ್ಲ್ಡ್ ಆಗಲಿ ಅಥವಾ ಫ್ಯಾಂಟಸಿ ವರ್ಲ್ಡ್ ಆಗಲಿ ಆ ಥರದ್ದೇನೋ ಬಿಲ್ಡ್ ಮಾಡ್ತಾ ಇಲ್ಲ. ಸೊ ಸಿನಿಮಾ ಹೊರತುಪಡಿಸಿ ಯೋಗಿ ಅವ್ರು ಏನು ಮಾಡ್ತಾರೆ? ಏನು ಮಾಡ್ತಾರೆ, ಸಿನಿಮಾನೇ ಅಷ್ಟೇ. ಇವಾಗ ನಮ್ಮದೊಂದು ಸಿನಿಮಾ ಇನ್ನೇನು ಮಾಡಲಿಲ್ಲ ನಾನು, ಇದು ಬಿಟ್ಟು ಗೊತ್ತಿರೋದು ಇದೊಂದೇ, ಇದನ್ನೇ ಮಾಡ್ತಾ ಇದ್ದೀನಿ. ಈಗ ನಮ್ಮದೇ ಒಂದು ಆಫೀಸ್ ಇದೆ. ಸೊ ಆಫೀಸಲ್ಲಿ ಸಿನಿಮಾ ಡಿಸ್ಕಷನ್ಗಳು ನಡೀತಿದೆ, ಅದನ್ನು ಹೇಳ್ತೀನಿ ಸ್ವಲ್ಪ ದಿನದಲ್ಲಿ. ಇನ್ನೊಂದು ಏನೋ ಕೇಳ್ಪಟ್ಟೆ, ಅದಕ್ಕೆ ಯೋಗಿ ಅವ್ರು ಆಕ್ಟಿಂಗ್ ಅಲ್ಲ ಬೇರೆ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ ಇಂಡಸ್ಟ್ರಿಯಲ್ಲಿ ಅಂತ. ಆ ಥರದ್ದೆಲ್ಲ ಏನೂ ಇಲ್ಲ, ಎಲ್ಲ ಸುಳ್ಳು. ಆ ಥರದ್ದು ಏನಾರು ಇದ್ರೆ ನಾನು ಡೆಫಿನೆಟ್ಲಿ ಹೇಳ್ತೀನಿ. ಡೆಫಿನೆಟ್ಲಿ ಹೇಳ್ತೀನಿ. ಆ ಥರದ್ದಿದ್ರೆ ಇವಾಗಲೇ ನನಗೂ ಐಡಿಯಾ ಇಲ್ಲ, ನಾನು ಹೇಳ್ತೀನಿ. ಅದು ಪ್ರೊಡಕ್ಷನ್ ಒಂದು ಸ್ಟಾರ್ಟ್ ಮಾಡಿದ್ದೀನಿ, ಇವಾಗ ಪ್ರೊಡಕ್ಷನ್ ಮಾಡ್ತಿದ್ದೀನಿ. ನನ್ನ ಜೊತೆ ನನ್ನ ಸ್ನೇಹಿತರು ಒಬ್ಬರು ಇದ್ದಾರೆ. ಸೊ ಅದು ಸ್ಲೋ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಆಗತ್ತೆ ಅದನ್ನು. ಈ 20 ವರ್ಷ ಜರ್ನಿಲಿ ಗಳಿಸಿದ್ದೇನು ಯೋಗಿ ಅವರು, ಕಳ್ಕೊಂಡಿರೋದೇನು, ಯಾರನ್ನ ನೆನ್ಸ್ಕೊತೀರಾ? ಗಳಿಸಿದ್ದು ಜನರ ಪ್ರೀತಿ, ಅದನ್ನಂತೂ ಯಾವತ್ತೂ ಕಳ್ಕೊಳಕ್ಕಾಗಲ್ಲ. ಕಳ್ಕೊಂಡಿದ್ದು ಏನೂ ಇಲ್ಲ. ನಾನು ಏನೇ ಇದ್ರೂ ಕಲ್ತಿದ್ದು ಅಷ್ಟೇ. ಕಳ್ಕೊಂಡಿದ್ದಂತೂ ಏನೂ ಇಲ್ಲ, ಎಲ್ಲ ಕಲ್ತ್ಕೊಂಡಿದ್ದು. ಇದು ಸ್ಟ್ರಾಂಗ್ ಆಗಿದೆ ಅಷ್ಟೇ. ಸೊ ಪ್ರತಿಯೊಂದು ಸಿನಿಮಾ ಬಂದಾಗ್ಲೂ ಕೂಡ ಒಬ್ಬ ನಟನಿಗೆ ಒಂದು ವಿಶೇಷವಾದಂಥ ನೆನಪುಗಳು ಇರ್ತವೆ. ಆ ನೆನಪಲ್ಲಿ ಪುನೀತ್ ರಾಜ್ಕುಮಾರ್ ಅನ್ನುವಂಥ ಹೆಸರು ನಿಮ್ಮ ಜೊತೆ ಜಾಸ್ತಿ ಕ್ಯಾರಿ ಆಗುತ್ತೆ. ಬಿಕಾಸ್ 2 ಸಿನಿಮಾ ಜೊತೆಲಿ ಮಾಡಿದ್ವಿ ನಾವು. ಆ್ಯಂಡ್ ಅವರ ಒಂದು ಫ್ಯಾಮಿಲಿ ಜೊತೆ ನನ್ನ ಒಡನಾಟ ತುಂಬ ಚೆನ್ನಾಗಿತ್ತು. ನಾನು ರೀಸೆಂಟಾಗಿ ವಿನಯ್ ಜೊತೆನೂ ಆ್ಯಕ್ಟ್ ಮಾಡಿದೆ. ಆ್ಯಂಡ್ ನನಗೆ ಖುಷಿ ಆ ಫ್ಯಾಮಿಲಿ ಕಂಡ್ರೆ. ಅಂದರೆ ತುಂಬ ಪ್ರೀತಿಯಿಂದ ಎಲ್ಲರನ್ನೂ ಸ್ವಾಗತ ಮಾಡ್ತಾರೆ ಅವರು. ಹಿಂದೆ ಒಂದು ಮುಂದೆ ಒಂದು ಇಲ್ಲ. ಸೊ ಆ ಒಂದು ಪ್ರೀತಿ ಮಾಡೋದು ಒಂದಿದೆ ಗೊತ್ತಾ, ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಅಪ್ಪು ಅಣ್ಣ, ಶಿವಣ್ಣ, ರಾಘಣ್ಣ ಅವ್ರ ಮನೇಲಿ ಎಲ್ಲರೂ ಅಷ್ಟೇ, ಇವಾಗ ಪ್ರತಿಯೊಬ್ಬರನ್ನು ಇಷ್ಟಪಡ್ತಾರೆ, ತುಂಬ ಇಷ್ಟಪಡ್ತಾರೆ. ಸೊ ಆ ಥರ. ಏನಕ್ಕೆ ಅಂದರೆ ಗ್ರಾಮಾಯಣದಲ್ಲಿ ವಿನಯ್ ಅವ್ರ ಜೊತೆ ಮಾಡಿದ್ದೀರಾ, ಅಪ್ಪು ಸರ್ ಜೊತೆ 2 ಸಿನಿಮಾ ಮಾಡಿದ್ದೀರಾ, ಶಿವಣ್ಣ ಅವ್ರ ಜೊತೆ ಎಲ್ಲ ಏನಾದರೂ? ಶಿವಣ್ಣ ಜೊತೆ ನಾನು ಬಜರಂಗಿ ಅಲ್ವಾ ಸಾಂಗ್ ಮಾಡಿದ್ದೆ, ಒಂದು ಬಜರಂಗಿಲ್ಲ, ಬಜರಂಗಿಲ್ಲ ಒಂದು ಸಾಂಗ್ ಮಾಡಿದ್ದೀನಿ. ಸಿನಿಮಾನು ಮಾಡ್ತೀನಿ. ನನಗೆ ತುಂಬ ಇಷ್ಟ ಶಿವಣ್ಣನ ಜೊತೆ ಆ್ಯಕ್ಟ್ ಮಾಡೋದಕ್ಕೆ. ಆದಷ್ಟು ಬೇಗ ಅದು ಏನಾರು ಆಯಿತು ಅಂದರೆ ಆಗತ್ತೆ. ಸಿನಿಮಾ ನೋಡಿ ಏನು ಹೇಳಿದ್ರು ಶಿವಣ್ಣ? ಮೊನ್ನೆ ಸಿನಿಮಾ ನೋಡಿದ್ರು, ಏನಾರು ಫೋನ್ ಗೀನ್ ಮಾಡಿದ್ರ ಗ್ರಾಮಾಯಣ ಸಿನಿಮಾ ನೋಡಿ? ಇಲ್ಲ, ನಾನೇ ಇರಲಿಲ್ವಲ್ಲ ಊರಲ್ಲಿ. ನಾನು ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ನಾನು ಫ್ಯಾಮಿಲಿ ಜೊತೆ ಔಟ್ ಆಫ್ ಸ್ಟೇಷನಲ್ಲಿದೆ. ಸೊ ನೆಟ್ವರ್ಕ್ ಇರಲಿಲ್ಲ, ನಾನೇ ಬಂದಿದ್ದೆ ಇವತ್ತು. ಸೊ ಹಾಗಾಗಿ ಇನ್ನೂ ಕರೆ ಬಂದಿಲ್ಲ. ಮೋಸ್ಟ್ಲಿ ಭೇಟಿ ಮಾಡಿದಾಗ ಮಾತಾಡ್ತೀವಿ ನಾವು. 35 ವರ್ಷ ತುಂಬಿಸಿದ್ರಿ, ಸದಾ ಮಗಳ ಜೊತೆಲಿ ಆಕ್ಟಿವ್ ಆಗಿರ್ತೀರಾ. ಮನೇಲಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ಮಗಳು ಬಾಂಡಿಂಗ್ ಬಗ್ಗೆ? ನನಗೆ ತುಂಬ ಇಷ್ಟ ನನ್ನ ಮಗಳು. ಆ್ಯಂಡ್ ಆದಷ್ಟು ಟೈಮ್ ಅವಳ ಜೊತೆ ಸ್ಪೆಂಡ್ ಮಾಡಬೇಕು. ಅದು ನನಗೆ ಅದು ಯಾವತ್ತೂ ಅಂದರೆ ಅವಳು ಇವಾಗಂತಲ್ಲ, ಹುಟ್ಟಕ್ಕೆ ಮುಂಚೆಯಿಂದ ನಾನು ಅಷ್ಟೇ ಪ್ರತಿಯೊಂದು ಸ್ಕ್ಯಾನಿಂಗಿಗೂ ಹೋಗ್ತಿದ್ದೆ ಜೊತೆಯಲ್ಲಿ. ಈಗಲೂ ನನಗೆ ಅದು ತುಂಬ ಖುಷಿ ಆಗುತ್ತೆ. ಬೆಳಗ್ಗೆ ಎದ್ದವಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಲಿಸೋದು, ಕರ್ಕೊಂಡು ಬರೋದು, ಅವಳು ಕೇಳಿ ಜಾಗ ಕರ್ಕೊಂಡು ಹೋಗೋದು, ಇದೆಲ್ಲ ಒಂದು ತುಂಬ ಇಷ್ಟ ನನಗೆ, ಮಾಡ್ತಾಯಿದ್ದೀನಿ. ಒಂದ್ ವೇಳೆ ಅಪ್ಪು ಸರ್ ಇದ್ದಿದ್ದು ಕಿಂಗು ಮತ್ತೆ ಸಿನಿಮಾ ಪೋಸ್ಟರ್ ನೋಡಿದ್ರೆ ಏನ್ ಹೇಳ್ತಿದ್ರು? ಯಾಕಂದ್ರೆ ಅವ್ರ ಜೊತೆ 2 ಸಿನಿಮಾ ಮಾಡಿದ್ರೆ, ನಿಮ್ಮ ಸಿನಿಮಾಗಳನ್ನ ನೋಡವ್ರೆ ಸಾಕಷ್ಟು, ಅವ್ರ ಕಡೆಯಿಂದ ಏನ್ ರಿವ್ಯೂ ಬರ್ತಿತ್ತು? ಇಷ್ಟಪಟ್ಟಿರೋರು ತುಂಬ ಖುಷಿಯಾಗಿ ಫೋನ್ ಮಾಡಿ ಮಾತಾಡಿರೋರು, ತುಂಬ ಚೆನ್ನಾಗಿದೆ, ಒಳ್ಳೇದಾಗಬೇಕು ನಿನಗೆ ಅಂತ ಇದು ಡೆಫಿನೆಟ್ಲಿ ಹೇಳಿರೋರು ಅವರು. ಏನಕ್ಕೆ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆಲಿ ಐ ಥಿಂಕ್ ನೀವೇ ಅನ್ಸುತ್ತೆ 2 ಸಿನಿಮಾ ಮಾಡಿರುವಂಥದ್ದು. ಬೇರೆ ಯಾರಿಗೂ ಅವಕಾಶ ಸಿಕ್ಕಿಲ್ಲ ನಮ್ಮ ಸ್ಯಾಂಡಲ್ವುಡ್ ನಟರಲ್ಲಿ. ಬ್ಯಾಕ್ ಟು ಬ್ಯಾಕ್ 2 ಸಿನಿಮಾ ಮಾಡಿದ್ರಿ. ಅದಾದ್ಮೇಲೆ ಏನಾರು ಮತ್ತೆ ಪ್ಲಾನ್ ಗಿನ್ ಆಗಿತ್ತಾ?
ಅದಾದ್ಮೇಲೆ ಏನೋ ಪ್ಲಾನಿಂಗ್ ಇರಲಿಲ್ಲ. ಅವಕಾಶಗಳು ಯಾರಾದರೂ ಕತೆ ಗೀತೆ ಹೇಳಿ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಮಾಡ್ತಿದ್ವಿ. ನಾನೇ ಆ್ಯಕ್ಟ್ ಮಾಡಿದ್ದೀನಿ 2 ಸಿನಿಮಾ ಅವ್ರ ಜೊತೆ ಅನ್ನೋದು ನನಗೂ, ಅಂದರೆ ನಾನು ಒಬ್ಬನೇ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಆ ಥರದ್ದಿದ್ರೆ ಖುಷಿ ಪಡೋ ವಿಷಯ ಅದು. ಸೊ ಯೋಗಿ ಅವರು ಗೆಲುವನ್ನ ಯಾವ ರೀತಿ ತಗೋತಾರೆ, ಸೋಲನ್ನ ಯಾವ ರೀತಿ ತಗೋತಾರೆ? ಎರಡನ್ನೂ ಒಂದೇ ತಕ್ಕಡಿಯಲ್ಲಿಟ್ಟು ಸಮವಾಗಿ ತೂಗಿಸ್ಕೊಂಡು ಹೋಗಿ ಅಂತ ಹೇಳ್ತೀನಿ ಅಷ್ಟೇ. ತೃಪ್ತಿ ಕೊಟ್ಟಿದ್ದಾರಾ 50 ಚಿತ್ರಗಳ ನಿರ್ದೇಶಕರು ಯೋಗಿ ಅವ್ರನ್ನ ತೆರೆ ಮೇಲೆ ತರೋದ್ರಲ್ಲಿ? ಅದು ಹೆಂಗೆ ಹೇಳಕ್ಕಾಗತ್ತೆ? ಅದು ತೃಪ್ತಿ ಇನ್ನು ಅಂದರೆ ಹೆಂಗ್ ಡಿಫೈನ್ ಮಾಡೋದು ಹೆಂಗೆ ಅದನ್ನ ಅಂತ ಗೊತ್ತಿಲ್ಲ ನನಗೆ. ಇನ್ನೂ ಏನೋ ಸಾಧನೆ ಮಾಡಬೇಕಲ್ಲ ಪ್ರತಿ ಸಲಿನೂ. ಪ್ರತಿ ಒಂದ್ಸಲಿ ಸಕ್ಸಸ್ ಆದಾಗ್ಲೂ ಏನೋ ಬೇರೆ ಒಂದು ಸಾಧನೆ ಮಾಡಬೇಕು ಅಂತ ಆ ತೃಪ್ತಿ ಇರಬಾರ್ದು ಅಂತ ಹೇಳ್ತೀನಿ ನಾನು. ಇನ್ನು ಎರಡೇ ಕ್ವಶನು, 20 ವರ್ಷ ಆಯ್ತು ದುನಿಯಾ ಸಿನಿಮಾ ಬಂದು, ಮತ್ತೆ ನೀವು ಜೊತೆ ಕಾಣಿಸಿಲ್ಲ. ಏನಾದರೂ ಆಲೋಚನೆ ಇದೆಯಾ ದುನಿಯಾ ಬಳಗ, ಮತ್ತೆ ಯೋಗಿ ಅವರು ಇರ್ಬೋದು, ವಿಜಯ್ ಅವರು ಇರ್ಬೋದು, ಸೂರಿ ಇರ್ಬೋದು, ಮತ್ತೆ ಏನಾದರೂ ತ್ರಿವೇಣಿ ಸಂಗಮಕ್ಕೆ ಅವಕಾಶ ಇದೆಯಾ? ಗೊತ್ತಿಲ್ಲ ವಾಸ್, ನನಗೆ ದೇವರಾಣೆಗೂ ಅದರೆಲ್ಲ ಐಡಿಯಾ ಇಲ್ಲ. ನೋಡೋಣ. ನೀನು ಹೇಳ್ಬಿಟ್ಟು ಹೋದ್ಮೇಲೆ ಏನಾದ್ರು ಅವರು ಐಡಿಯಾ ಮಾಡಿದ್ರೆ ಮಾಡ್ಬೋದು ಸಿನಿಮಾ, ನೋಡೋಣ. ಕೊನೆಯದಾಗಿ ಯೋಗಿ ಅವರು ಆಕ್ಟಿಂಗ್ ಜೊತೆಗೆ ಡೈರೆಕ್ಷನ್ಗೆ ರೆಡಿ ಆಗ್ತಾವ್ರೆ ಅಂತ ಕೇಳ್ಪಟ್ವಿ. ಆ ಡೈರೆಕ್ಷನ್ಗೆ ತಯಾರಿ ಹೇಗಿದೆ? ಪಾತ್ರದ ಯಾರ್ಯಾರು ಇರ್ಬೋದು, ಕಥೆಯ ಆಲೋಚನೆ ಯಾವ ರೀತಿ ಇದೆ ಅಂತ? ಸತೀಶ ಹೀರೋ, ಅದಕ್ಕೆ ನೀನೇ ಹೀರೋ ಪಿಕ್ಚರ್ಗೆ, ನಾನು ಡೈರೆಕ್ಟ್ ಮಾಡಿದ್ರೆ ಆಯ್ತಾ. ಸೊ ಇವರೇ ಕ್ಯಾಮ್ರಾಮನ್ನು, ನೀನೇ ಡೈಲಾಗ್ ಬರ್ಕೊಂಬರೋದು, ನೀನೇ ಆ್ಯಕ್ಟ್ ಮಾಡ್ಕೊಂಡು ಹೋಗೋದು. ಅದೆಲ್ಲ ಗಾಳಿ ಸುದ್ದಿ ಅಂತಾರ? ಹೌದು, ಆ ಥರದ್ದೇನು ಇಲ್ಲ. ಹೊಸ ಟೈಟ್ಲ್ ಬೇರೆ ಸಿಕ್ಕಿದೆ, ಅದ್ರ ಬಗ್ಗೆನೇ ಹೇಳಿಲ್ಲ ನೀವು. ಕರ್ನಾಡ ಸುಲ್ತಾನ ಅದು ಕಿಂಗ್ ಸಿನಿಮಾಯಿಂದಾನೆ ಬಂತಲ್ಲ. ಸೊ ಅವರೇ ಇಡೋಣ ನಿಮಗೆ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಹೇಳಿದ್ರು. ನಾನು ಫಸ್ಟ್ ಡೌಟೆಲ್ಲ ಇದ್ದೆ, ಬೇಡ ಅಂತೆಲ್ಲ ಹೇಳಿದ್ದಾಗಿತ್ತು. ಬಟ್ ಅವ್ರಿಗೆ ತುಂಬ ಇಷ್ಟ ಆಯ್ತು, ಅದು ಇರಬೇಕು ನಿಮ್ಗೆ ಈ ಥರದ್ದೊಂದು ಅಂತ. ಆಯಿತು, ಓಕೆ ಫೈನ್, ಜೊತೆಗೆ ತೊಗೊಂಡು ಹೋಗೋಣ ಅದನ್ನ ಇವಾಗ ಅಂತ. ಧನ್ಯವಾದಗಳು ಸರ್, ನಿಮ್ಮ ಫಾರೆವರ್ ಚಿತ್ರಕ್ಕೆ ಒಳ್ಳೇದಾಗ್ಲಿ.